ಅಂದ್ರು. ಇವ ಗಡ್ಡ ಸಾದು ಒಯ್ದು ಹಾಕ್ರಿ ಅಲ್ಲಿ ಬೋಳ್ ಸಾದು ಹೊಂಟಾನಂದ್ರೆ ಅಟ್ರದ ಸಿದಾರೂಢರು ಬಂದರು. ನಿಂದ ಯಾವ್ರು ಸಾಧು? ಯಪ್ಪ ನಂದು ಹುಬ್ಬಳ್ಳಿ. ಇದು ಆಕಳ ಏನಿತ್ತದ ಹೇಳಂದ್ರು ಅವರು. ಇವ ಸಿದ್ಧಲಿಂಗ ಮುತ್ತೆ ಏನು ಹೇಳಿದ್ದ? ಹೋರಿ ಅಂದಿದ್ದ. ಸಿದ್ದಾರೂಢರು ಏನು ಹೇಳ್ತಾರ? ಯಪ್ಪ ಇದು ಹೆಣಗರಿ ಇತ್ತಲ್ಲ ಯಪ್ಪ ಅಂದರು. ಇದು ತೀರಾ ಹಾಸ್ಯಾಸ್ಪದ ಆಗ್ತದಲ್ರಿ ಲೋಕದವರಿಗೆ. ನೋಡಪ್ಪ ಹಿಂಗೆ ಸುಳ್ಳು ಹೇಳ್ಕೊತೆ ಮಕ್ಕಳು ಮಂದಿ ಮುನಿ ಮುರ್ಕೋತ ಬಂದಾರಂದ್ರೆ ಅವ್ರು. ಅವಾಗ ಸಿದ್ಧಲಿಂಗ ಮುತ್ತೆ ಹೇಳಿದ ಪ್ರಕಾರ ಒಂದು 15-20 ನಿಮಿಷದೊಳಗ ಬಂಗಾರ ಅಂತದ ಹೋರಿನಿ ಐತ್ರಿ ಆಕಳ. ಆ ಗಡ್ಡದ ಸಾಧನ ಮಾತು ಕರೆಯೋದು ಬಿಡ್ರಿ 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 ಅಂದರು. ಮುಂದೆ 15 ನಿಮಿಷ ಹೋಗಿಲ್ಲ, ಹೆಣಗರಿ ಇದ್ಬಿಟ್ಟು. ಅವಾಗ ಧನ್ಯ ಧನ್ಯ ಅಂಥೇಳಿ ಸಿದ್ಧಾರೂಢರು ಚರಣಕ್ಕೆ, ಸಿದ್ಧಲಿಂಗ ಮುತ್ತೆ ಅವ್ರ ಚರಣಕ್ಕೆ ಸಾಷ್ಟಾಂಗ ಹಾಕಿ ಒಂದೇ ವೇದಿಕೆ ಮ್ಯಾಗ ಕುಂದ್ರಿಸಿ ಅವರಿಗೆ ಮೆರವಣಿಗೆ ತೆಗೆದು ಕಳಿಸ್ತಾರೆ. ಅದಕ್ಕೆ ಇಂತಿಂತ ಅಘಟಿತವಾದಂಥ ಶಿವಶರಣರು. ಅದಕ್ಕಾಗಿ ಕೇಳ ಮುಂದೆ ತಾರಕಾಸುರೊಬ್ಬ ಮೆರ್ಲಕತ್ತ. ಅವ ಆಶೀರ್ವಾದ ಬೇಡ್ಕೊಂಡಿದ್ದ ಕೇಳ ಹಿಂಗ. ಮಾನವರಿಂದ ಮರಣ ಆಗಬಾರದು, ಪಶು ಪಕ್ಷಿಗಳಿಂದ ಮರಣ ಆಗಬಾರದು, ತಲವಾರ ಹತಾರ ಬಂದೂಕದಿಂದ ಮರಣ ಆಗಬಾರದು. ತ್ರಿಕಾಲದಾಗ ದಾನವರಿಂದ ಮರಣ ಆಗಬಾರ್ದಂತ ವರು ಬೇಡಿದ್ದ ಹಿಂಗ. ಮಾಯಕ್ವಾರ ಭಗವಂತ ಹ್ಯಾಂಗ ಸಿಗ್ತಾನ ನಮ್ಮಂತವ್ರ ಕೈಯಾಗ. ಭಗವಂತ ಆವಾಗ ತಾರಕಾಸುರಗ ಹೇಳ್ತಾನೆ ಹಿಂಗ, ನಿನ್ನ ಉಪಟಳ ಹೆಚ್ಚ ಆಯ್ತ ಅಂದ್ರ ತಿಳಿಸುವೆ ನಿನಗ. ನಿನ್ನ ದುಷ್ಟಗಿರಿ ಹೆಚ್ಚಾಯ್ತಂದ್ರ ನನ್ನ ತೇಜಸ್ಸುದಿಂದ ಹುಟ್ಟಿದವನಿಂದ ನಿನ್ನ ಮರಣ ಅದಂತ. ಹಿಂಗ ಭಗವಂತ ಆಶೀರ್ವಾದ ಮಾಡ್ದ ತಾರಕಾಸುರ. ಮುಂದೆ ಹ್ಯಾಂಗ ಮಾಡಬೇಕು ಸಪ್ತ ಋಷಿಗಳು ಅಂತಾರ. ಆವಾಗ ಭಗವಂತನ ತೇಜಸ್ಸುದಿಂದ ಹುಟ್ಟಿದವನಿಂದ ಮರಣ ಆದಪ್ಪ. ಹಿಂಗ ಹ್ಯಾಂಗ ಮಾಡಬೇಕಂತ ಸಪ್ತ ಋಷಿಗಳು ಅಗ್ನಿದೇವಗೆ ತಯಾರು ಮಾಡಿ ಇನ್ನ ಕಾಮವಿಕಾರ ಚಲನೆ ಮಾಡಿದ್ರು ಭಗವಂತನಲ್ಲಿ. ಹಿಂಗ ಸಪ್ತ ಋಷಿಗಳು ಇಲ್ಲಿ ಟೈಮ್ ಹಾಕೊಂಡು ಕೂತಿದ್ರು. ಈ ಪಂಚಾಂಗ ಅವಾಗೆ ಉತ್ಪತ್ತಿ ಆಯಿತು. ಅಗ್ನಿದೇವ ಹೋಗಿ ಮಾತ್ರ ಸಪ್ಲ ಮಾಡುವುದರೊಳಗ ಸಟ್ನೆ ಭಗವಂತ ವಾರಿ ಹೊಡೆದು ಆಯಾನ ಕಡಿಗ ಆ ತೇಜಸ್ವ ಬಿತ್ತು ಖರೇ ಧರುಣಿಯ ಮ್ಯಾಗ. ಆ ಮಹಾ ತೇಜಸ್ವ ಅಗ್ನಿದೇವ ಭೂಲೋಕಕ್ಕೆ ಮಾತ್ರ ತಂದಾವ. 1000 ವರ್ಷ ಹೊತ್ಕೊಂಡು ಮಾತ್ರ ತಿರುಗ್ಯಾನ. ಅವಾಗ ಒಂದು 1000 ವರ್ಷ ತಿರುಗಾಡ್ದ. ಅದು ತಡಿಲಾಕ ಮಾತ್ರ ಆಗಲಾರ್ದಂಗ ಸಪ್ತ ಋಷಿಗಳ ಎದುರಿಗೆ ಕಾರ್ಕೊಂಡ ಯಮನಾ ನದಿ ದಂಡೀಗ. ಇನ್ನ ಮುಂದೆ ಮಾತ್ರ ಕೇಳಿದ ಖರೆ ಹೇಳುತ್ತ ಹೋದ್ರೆ ಹಿಂಗ, ಇನ್ನ ಮಂದಿ ಥಂಡಿಗೆ ಶಾಂತ ಆಗ್ಯದ ಮುಗಿಸ್ರಿ ಅಂತಾರವ್ರಿ. ಹಿಂಗ ವಿಷಯ ಚಂದ ನಡೆದಿತ್ತು. ಮುಂದೆ ಹಾಡ್ಕಿ ನೇಮ ಹ್ಯಾಂಗ ಐತಿ, ಕೊನೆ ಭಾಗದೊಳಗೆ ಶರಣರ ವಿಷಯ ಹಾಡಬೇಕು. ಹಿಂಗ ನಾವು ಶಾಂತಾಗಿ ಕೇಳಿರಪ್ಪ ನಾವು ಹಾಡುವಂತ ಸಂದ ಅವನು ಸಂದ. ಶರಣರ ಸ್ಮರಣ ಮಾಡಿದ್ರೆ ಖರೆ ದೂರಾಗತಾವ ಬಂದ. ಸಿಂದಗಿ ತಾಲೂಕದಲ್ಲಿ ಖುದ್ದ ಆಲ್ಮೇಲೆ ತಾಲೂಕದಲ್ಲಿ ಖುದ್ದ ಮದರಿಗಿರುವುದು ನನ್ನ ವತನ, ಅವದು ನನ್ನ ವತನ. ಸದ್ಗುರು ಸಂಗಮನಾಥಂದು ಸದಾ ನಮಗ ದಯಾ ಕರೋಣ.
ಲಕ್ಷ್ಮಣ ಬಂದು ವಂದನ ಮಾಡಿ ಹೇಳ್ತಾರು, ಗಂಡ ದೇವರ ಕೈಯಂದು ಹೆಣ್ಣು ದೇವರು ಎಲ್ಲಿ ಉಳಿದ ಹೋಗ್ಯಾರ, ಗಂಡನ ಆಶೀರ್ವಾದ ಇಲ್ದೆ ಯಾವಲ್ಲಿ ಅವರು ಬೆಳೆದಾರ, ಹಿಂಗ ಭಾಗಣ್ಣ ಬಂದು ಮಾತ್ರ ಕೊಟ್ಟಿದಲ್ಲಿ ಕ್ಷಾರ, ಗಂಡಿನಿಂದ ಪಿಂಡ ಐತಿ ಗಂಡಿನಿಂದ ಗಂಡ ಐತಿ ಸಜ್ಜಾಗಿ ಹೇಳ್ತೀನಿ ಹೆಣ್ಣಿನಿಂದ ಸೂರ ಅಂದ್ರೆ ಇನ್ನೊಂದು ವಿಷಯದಶಿಂದ ನಮ್ಮ ವಿಠಲಣ್ಣ ಅಲ್ಲಿ ಒಳ್ಳೆ ಇದು ಹಾಕೊಂಡು ಕೂತಾನೆ ಶೆಟ್ರ್ ಅದು. ಯಾಕಂದರೆ ಆಗಳೇ ಚರ್ಚೆ ಮಾಡಿದ್ರು ಅವರು, ಅದೇ ವಿಷಯನೇ ಇವ್ರು ಕೇಳ್ಯಾರಿನ ಈಗ. ಅಂದರೆ ನಾಯಿ ಕಡಿತತ್ತ ಏನೂ ಇಲ್ಲಿ ರಕ್ತ ಬರಲಿಲ್ಲ, ಅಲ್ಲಿ ಹೆಣ್ಮಗಳು ಗಂಟು ಬಿದ್ದಾಳ ವೀರ್ಯ ಹೋಯ್ತು, ಅಲ್ಲಿ ಹೆಣ್ಮಗಳಿಲ್ಲ, ಸೊಪ್ಪಿನದೊಳಗಿಂದ ಕೆಲಸ. ತಂಗಿ ಇದು ನಿಜಗುಣ ಯಾರ್ಯಾರ ಸೃತಿ ಒಳಗೆ ಬರೆದಂಥ ಲೇಖಿ, ಇಲ್ಲಿ ಹೆಣ್ಮಗಳಿಲ್ಲ ವೀರ್ಯ ಹೋಗ್ಯದ, ಅಲ್ಲಿ ನಾಯಿ ಇಲ್ಲ ಮತ್ತು ರಕ್ತ ಬಂದದ. ಯಾಕ ಇದ್ರ ಭೇದೇನು ತಂಗಿ? ಅದಕ್ಕೆ ಕಡ್ಕೋಳು ಮಡ್ಯಾಳಪ್ಪನವ್ರು ಏನು ಹೇಳ್ತಾರ, ಬೇಕಂಬು ಮಳಿಕಿ ಕಡಿಯವ್ವ ಬೇಲೂರು ಸೀಮಿದಾರಿ ಹಿಡಿಯವ್ವ. ಅದಕ್ಕೆ ಇಲ್ಲಿ ಏನಾಗ್ಯದ ಅವನಿಗೆ ಸೊಪ್ಪಿನದೊಳಗೆ ಅದು ಬೇಕಾಗ್ಯದ, ಸ್ತ್ರೀ ವೀರ್ಯ ಹೋಗ್ಯದ. ಇಲ್ಲಿ ನಾಯಿ ಕಚ್ಚೋದು ಒಲ್ಲಾಗ್ಯದ್ರಿ, ಭಯ ಆಗ್ಯದ, ಅಲ್ಲಿ ಭಯ ಆಗ್ಯದ, ಅಂಜಿಕೆ ಬಂದದ, ರಕ್ತ ಬಂದಿಲ್ಲ ಅಲ್ಲಿ. ಇದು ಸ್ವಚ್ಛ ನಿಜಗುಣ ಯಾರ್ಯಾರ ಸೃತಿ ಒಳಗೆ ಬಿಡಿಸ್ಯಾರ ನೋಡು ತಂಗಿ, ನೋಡ್ಕೋ. ಅದಕ್ಕೆ ಈಗ ಏನು ಹೇಳ್ಬೇಕಾಗ್ಯದ, ಸಿದ್ಧಲಿಂಗನಂತವರು ಸಿದ್ಧಲಿಂಗನಂತವರು ಶುದ್ಧ ಗುರುಗಳು ಇರಬೇಕಿಂತವರು, ಸಿದ್ಧಲಿಂಗನಂತವರು ಶುದ್ಧ ಗುರುಗಳು ಇರಬೇಕಿಂತವರು, ಜನಸಿ ಬಂದ್ರು ಕಕ್ಕಳ ಮೇಲಿ ಊರಲ್ಲಿ ತಾಯಿ, ಜನಸಿ ಬಂದ್ರು ಕಕ್ಕಳ ಮೇಲಿ ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ, ಜನಸಿ ಬಂದ್ರು ಕಕ್ಕಳ ಮೇಲಿ ಊರಲ್ಲಿ ಜನನಿ ನಾಗಮ್ಮ ಜನಕಲ ಚಪ್ಪರಲ್ಲಿ, ಶಂಕರಲಿಂಗ ಬಂತನಾಳ ಇವರ ಶಿಷ್ಯರಾಗಿ, ಶಂಕರಲಿಂಗ ಬಂತನ ಇವರ ಶಿಷ್ಯರಾಗಿ ಕಿಂಕರ ಭಕ್ತಿಲಿ ದುಡುಕೊಂಡವರು ಶುದ್ಧ ಗುರುಗಳು. ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಶ್ರೀಶೈಲಕ್ಕೆ ಹೋಗಿ ಕೂತ ಕಮರಿ ಮಠದಲ್ಲಿ, ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಶ್ರೀಶೈಲಕ್ಕೆ ಹೋಗಿ ಕೂತ್ರೋ ಕಮರಿ ಮಠದಲ್ಲಿ, ಮರಳಿ ಲಚ್ಚಾಣಕ ಬಂದು ಸ್ಥಾನ ಗಳಿಸಿಕೊಂಡ್ರು, ಮರಳಿ ಲಚ್ಚಾಣಕ ಬಂದು ಸ್ಥಾನ ಗಳಿಸಿಕೊಂಡ್ರು, ಮುಕ್ಕಣ್ಣನ ಪದವಿ ಪಡೆದವರು ಶುದ್ಧ ಗುರುಗಳು. ಮನಿ ಹಾಕ್ತಿದ್ರು ಮಡ್ಡಿ ತಳವಾಳದಲ್ಲಿ, ಅಗ್ನಿ ಹಾಯಿದಿತ್ತು ಲಚಾಣದಲ್ಲಿ, ಮನಿ ಹಾಕದಿದ್ರು ಮಡ್ಡಿ ತಳವಾಳದಲ್ಲಿ, ಅಗ್ನಿ ಹಾಯಿದಿತ್ತು ಲಚಾಣದಲ್ಲಿ,
ಅಗ್ನಿ ತಯಾರಾಯ್ತು ಸಿದ್ಧಲಿಂಗ ಬರಲಿಲ್ಲ, ಅಗ್ನಿ ತಯಾರಾಯ್ತು ಸಿದ್ಧಲಿಂಗ ಬರಲಿಲ್ಲ. ದಾರಿ ನೋಡುತ್ತಾರ ಲಕ್ಷಣದವರು ಕೆಟ್ಟ ಭಾವನೆ ಹುಟ್ಟಿ ಸಾವುಕಾರನಲ್ಲಿ ಬಿಟ್ಟ ಹೋಗಬೇಡ ಮನಿ ಹಾಕುವುದಿಲ್ಲಿ. ಹೌದಾ ಸಾವುಕಾರದಲ್ಲಿ ಬಿಟ್ಟ ಹೋಗಬೇಡ ಮನಿ ಹಾಕುವುದಿಲ್ಲಿ. ಗಟ್ಟಿ ಸಾವುಕಾರ ಬಾಗಲಾಗ ಕೂತ ಬಿಟ್ಟ, ಗಟ್ಟಿ ಸಾವುಕಾರ ಬಾಗಲಾಗ ಕೂತ ಲಕ್ಷಣದಾಗ ಅಗ್ನಿ ಹಾಯ್ದವರಿವರು. ಏನ್ ಮಾಡಿದ್ರಿ ಇದು ಈಗ ಹಾಡ್ಗಿ ಕಂಪ್ನಿ ಹೆಣ್ಮಕ್ಳದಾಗೆ ಇದಿಮಾಯಿ ಇದ್ದಂಗ್ರಿ ಇದು. ಮಶ್ಮಾಳ ವಿದ್ಯಾಶ್ರೀ ಅಂದ್ರೆ ಇದು ಬತ್ತಂದ್ರೆ ಏನು ಸ್ಯಾಂಡ್ರ ವಿಷಯ ಇಲ್ಲ, ನೈತಿಕ ಇಲ್ಲ, ತತ್ವ ಪದಗಳಿಲ್ಲ, ಏನೂ ಇಲ್ಲ. ಸೌಮ್ಯ ಏನ್ರಿ ಒಂದು ಎಡ್ಡಿನ ಮಾತಾಡೋದು, ಏನಕ್ಕೆ ಏನ್ರಿ ಮಾತಾಡೋದು ಇದೇ ಕಲ್ತು ಬಿಟ್ಟಾಳ್ರಕಿ. ಒಮ್ಮೆ ಕರೆದ್ರೆ ಮತ್ತೊಮ್ಮೆ ಕರೆಯಲ್ಲ, ಮೊಳಕಲ್ ಪಟ್ಟಿ ಕಿತ್ತ ಅನ್ನೋದೊಂದು ಬಾಯ್ಪಟಾಕಿ. ಯಾಕಂದ್ರೆ ಅದ್ರಾಗ ಉಳಿದಲ್ಲ ತಲೆ. ಎಂಥ ಶಿವಶಾಣ್ರ ವಿಷಯ ಹಾಡ್ಬೇಕು, ತಾಯಿದಾರು ಬಂದು ಕೂತಾರ ಅಂತ ಹೇಳಿ ನಾವೇನೋ ವಿಚಾರ ಮಾಡಿದ್ದೆವು. ಒಳಗೆ ಕೆಲವು ಮಂದಿ ಹುಯಿ ಅಲ್ಲಕತ್ರಿ ಅಲ್ಲಿ ನೀವು. ಅದಕ್ಕೆ ಅದು ನಾಯಿಗೆ ಮಜ್ಜಿಗೆ ಉಪ್ಪ ಕುಡಿಸ್ದಂಗೆ ಆಯ್ತು. ಮಾಡೋದೇನು ಅದಕ್ಕೆ ಜಾತ್ರೆ ಮಾಡಿಕೊಂಡು ಜನ ಬಂದು ಊರಲ್ಲಿ ಸಿದ್ಧಲಿಂಗನ ಸುದ್ದಿ ಹೇಳ್ತಾರ ಬಾಯಿಲಿ. ಜಾತ್ರೆ ಮಾಡ್ಕೊಂಡು ಜನ ಬಂದು ಊರಲ್ಲಿ ಸಿದ್ಧಲಿಂಗನ ಸುದ್ದಿ ಹೇಳ್ತಾರ ಬಾಯಿಲಿ. ಗಾಬರಿಯಾಗಿ ಸಾವುಕಾರ ಗಲ್ಲ ಗಲ್ಲ ಬಡ್ಕೊಂಡು, ಗಾಬರಿಯಾಗಿ ಸಾವುಕಾರ ಗಲ್ಲ ಗಲ್ಲ ಬಡ್ಕೊಂಡು ಸಿದ್ಧಲಿಂಗನ ಪಾದ ಕಟ್ಟಿದರು. ಸಿದ್ಧಲಿಂಗ ಹೋದ್ರು ಜೀವಣಿಗೆ ಊರಲ್ಲಿ, ಝಳಕ ಮಾಡು ಕವೈದ್ರು ಬಚ್ಚಲದಲ್ಲಿ. ಶರಣರ ವಾಣಿ ಒಂದೇ ನಾಲಿಗಿಂದ ತೀರಲಾರ್ದಂಥ ವಿಷಯ. ಸಿದ್ಧಲಿಂಗ ಶಿವಶರಣರು ಇಲ್ಲಿ ಲಚ್ಚಾಣದೊಳಗೆ ವಿಚಾರ ಮಾಡಿದ್ರತ್ರಿ. ಯಾಕಂದ್ರೆ ಇದು ಒಂದೇ ಕೊನೆಯದ್ದು ಕೇಳ್ರಿ. ಯಾಕಂದ್ರೆ ಇದು ಮಂಗಳಾರತಿ ಮಾಡುವ ಸಮಯದಾಗ ಅಂದ್ರೆ ಅದ್ರ ನೇಮ ಐತಿ. ಆವಾಗ ಏನು ವಿಚಾರ ಮಾಡ್ದ ಸಿದ್ಧಲಿಂಗ ಲಚ್ಚಾಣ ಮಠದಾಗ ಅಂದ್ರೆ ಏನಪ್ಪ 6 ಏರಿ 3ಕ್ಕೆ ಮೀರಿದಂಥ ಸಿದ್ಧಾರೂಢ ಅನಿಸಿಕೊಂಡ. ನಾನು ಹೋಗಿ ಅವನಿಗೆ ಜರ ಭೇಟಿಯಾಗಿ ಬರ್ಬೇಕಂತ ಸಂಕಲ್ಪ ಮಾಡಿದ್ರೆ ಇಲ್ಲಿ ಲಚ್ಚಾಣದೊಳಗೆ. ಅಲ್ಲಿ ಹುಬ್ಬಳ್ಳಿ ಸಿದ್ಧಾರೂಢರು ವಿಚಾರ ಮಾಡ್ತಾರೆ, ಪ್ರಪಂಚ ಮಾಡಿ ಪಾರಮಾರ್ಥದಲ್ಲಿ ಇಂಥ ಒಂದು ಆಗಾಧ ಶಕ್ತಿ ಗಳಿಸ್ಯಾನ ಸಿದ್ಧಲಿಂಗ ಅಂದ್ರೆ ಅವನಿಗೆ ನಾನು ಹೋಗಿ ಭೇಟಿಯಾಗಿ ಬರ್ಬೇಕಂತ ಅವನು ದರ್ಶನ ಸ್ಪರ್ಶನ ಸಂಭಾಷಣೆ ಜಗತ್ತದೊಳಗೆ ಭಾಳ ಶ್ರೇಷ್ಠವಾದದ್ದು. ಇಬ್ಬರಿಗೆ ಎಲ್ಲಿ ಕಲೆಕ್ಷನ್ ಆಗ್ತದಂದ್ರೆ ಗೂಳ್ಯದ ಗುಡ್ಡಕ್ಕೆ ಭೇಟಿ ಆಗ್ತದೆ. ಇಲ್ಲಿ ಕಟ್ಟಿ ಕಂಪ್ನಿ ಅಂತಿರ್ತಾವೆ ನೋಡ್ರಿ. ನಮ್ಮ ಕಡೆ ಇರ್ಲಕ್ಕಿಲ್ಲ, ಎಲ್ಲ ನೀರಾವರಿ ಬಂದವ, ಕಟ್ಟಿ ಮಂದಿ ಇರ್ಲಕ್ಕಿಲ್ಲ. ಕಟ್ಟಿ ಕಂಪ್ನಿ ಅಂತ ಇರ್ತಾವ್ರಿ, ದರ್ವೊಂದು ಊರಾಗ ಇರ್ತಾವ. ಅವು ಏನು ಮಾಡ್ತಾವ್ರಿ ಕಟ್ಟಿ ಕಂಪ್ನಿ, ಬೀಡಿ ಇದ್ರೆ ಕಡ್ಡಿ ಡಬ್ಬಿ ಇಲ್ಲ, ಕಡ್ಡಿ ಡಬ್ಬಿ ಇದ್ರೆ ಬೀಡಿ ಇಲ್ಲ, ತಂಬಾಕಿದ್ರೆ ಸುಣ್ಣ ಇಲ್ಲ, ಸುಣ್ಣ ಇದ್ರೆ ತಂಬಾಕಿಲ್ಲ. ಮುಂಜಾನೆ ಸಂತಾನ ಕಟ್ಟಿ ಮ್ಯಾಗ ಕೂತು ಮಂದಿದೆ ಮಾತಾಡಿದ್ರಿ. ಆ ಮಗನಿಗೆ ಸೊಕ್ಕ ಬಂದದ, ಅವನಿಗೆ ಮುರಿಬೇಕು, ಇವನಿಗೆ ಮುರಿಬೇಕು, ಅವನಂಗೆ ನಾವು ಏನದ ಮಾಡಿ ಒಂದು 10 ಚೀಲಿ ಬೆಳಿಬೇಕನ್ನೋ ಬುದ್ಧಿ ಇಲ್ಲ. ಬರೇ ನಿಂದನೇ ಆಡೋದು. ಅವಕ್ಕೆ ಕಟ್ಟಿ ಕಂಪ್ನಿ ಐತಿವ್ರಿ ನಾವು. ಕಟ್ಟಿ ಕಂಪ್ನಿ ಕೂತಿದ್ರಿ ಭಾಳ ಲಚ್ಚಾಣ ಸಿದ್ದಪ್ಪ ಅಜ್ಜವರು ಅಗಶಂದು 5 ದಾಂಡಿಗೆ ಶರೀರ ಬಗಲಿಗೆ ಒಂದು ಜೋಳಿಗೆ ಹಾಕ್ಕೊಂಡು ಬಂದರು.
ಈ ಕಟ್ಟೆ ಕಂಪ್ನಿ ಕೂತಿತ್ತಲ್ರಿ, ನೋಡು ಮಗ ಅಡ್ಡ ಕಡ್ದ್ರೆ 6 ಆತನ, ನಿಟ್ಟು ಸೇಳಿದ್ರೆ 3 ಆತನ, ಇವನು ಅವನ ಜೋಳಿಗೆ ಹಾಯ್ಕೊಂಡು ಬೇಡ್ಕೊಂಡು ತಿನ್ಕೋತ ಹೊಂಟ ನೋಡು ಮಗ ಅಂದ. ಅದ್ರಾಗ ಒಬ್ಬ ಏನಂದೆ, ಆ ಸಾಧುಗೆ ಯಾಕೆ ಬೈತು ಅವ ಇತ್ತತ್ತೀರಿ ಬರಲಿ ದಮ್ಮು, ಇಲ್ಲಿ ಆಕಳು ಬ್ಯಾನಿ ತಿಲ್ಲಕತ್ತದ ಮಗ, ಸಾಧು ಕೇಳಮ್ಮ ಏನು ಈತದ ಅಟ್ರದಾಗ ಸಿದ್ಧಾರ್ ಹುಡ್ರು ಇದು ಸಿದ್ಧಲಿಂಗ ಮುತ್ತಿಯವ್ರು ಬಂದರು. ಸಾಧು ನಿಂದು ಯಾವ್ರೋ ಯಪ್ಪ, ನಂದಲ್ಲಿ ಇಂಡಿ ತಾಲೂಕು ಲಚ್ಚಾಣ. ಇರೋದಕ್ಕ ಈ ಆಕಳೇನು ಹೊರೀತದ ಹೆಣಗರೀತದ ಹೇಳ ಮಗನ ಸಾಧು ಅಂದ್ರು. ಅದಕ್ಕೆ ತಿಳಿಯುವುದೇ ಶಿವಶರಣರ ಮಹಿಮ ಪರಿಪರಿ ಪಾಪದ ನರ ಕುರಿಗಳಿಗೆ ಹೆಣ್ಣಿನ ರೂಪ ಕಂಡಿಲೆ ಕಂಡು ಸಣ್ಣ ಆಗುವ ನಮ್ಮಂತ ಕುನಿಜಾರನಿಗೆ ತಿಳಿಯದಪ್ಪ ಶಿವಶರಣರ ಮಹಿಮತ್. ಅಜ್ಞಾನಿಗಳ ದೃಷ್ಟಿ ಒಳಗೆ ಅನುಭವ ಗೊಂಬಿ ಕೆಸರಿನ ಗೊಂಬಿ ಇದ್ದಂಗೆ ಅಂತ ಹೇಳ್ತಾನೆ ಒಬ್ಬ ಜ್ಞಾನಿ. ಅವಕ್ಕೆ ಗೊತ್ತಾಗಂಗಿಲ್ಲ, ಅವಕ್ರದ್ದು ಅವಕ್ಕೆ ಗೊತ್ತಿರಂಗಿಲ್ರಿ. ಇನ್ನೊಬ್ಬ ಅನುಭವಿದ ಏನು ಅಳಿತಾವ ಇವು. ಅವಾಗ ಸಿದ್ಧಲಿಂಗ ಮುತ್ತಿಯವ್ರು ಹೇಳ್ತಾರೆಪ್ಪ, ಅದು ಹೋರಿ ಇರ್ತದೆ ಲೆಪ್ಪದಿವು ಆಕಳ ಅಂದರು. ಇವನಿಗೆ ಒಯ್ದು ಸಾವುಕಾರ ಮನೆಗೆ ಹಾಕಿ ಕೀಲಿ ಹಾಕ್ರಿ ಅಂದರು. ಇವಾಗ ಗಡ್ಡ ಸಾದು ಒಯ್ದು ಹಾಕ್ರಿ, ಅಲ್ಲಿ ಬೋಳ್ ಸಾದು ಹೊಂಟಾನಂದ್ರೆ ಅಟ್ರದ ಸಿದಾರ್ ಹುಡ್ರು ಬಂದರು. ನಿಂದು ಯಾವ್ರು ಸಾಧು? ಯಪ್ಪ ನಂದು ಹುಬ್ಬಳ್ಳಿ. ಇದು ಆಕಳ ಏನಿರ್ತದ ಹೇಳಂದ್ರೆ ಅವರು. ಇವ ಸಿದ್ಧಲಿಂಗ ಮುತ್ತೆ ಏನು ಹೇಳಿದ್ದ, ಹೋರಿ ಅಂದಿದ್ದ. ಸಿದ್ದಾರ್ ಹುಡ್ರು ಏನು ಹೇಳ್ತಾರ, ಯಪ್ಪ ಇದು ಹೆಣಗರಿ ಇರ್ತದಲ್ಲ ಯಪ್ಪ ಅಂದರು. ಇದು ತೀರಾ ಹಾಸ್ಯಾಸ್ಪದ ಆಗ್ತದಲ್ರಿ ಲೋಕದವ್ರಿಗೆ. ನೋಡಪ್ಪ ಹಿಂಗೆ ಸುಳ್ಳು ಹೇಳ್ಕೊತೆ ಮಕ್ಕಳು ಮಂದಿ ಮುನಿ ಮುರ್ಕೋತ ಬಂದಾರಂದ್ರೆ ಅವ್ರು. ಅವಾಗ ಸಿದ್ಧಲಿಂಗ ಮುತ್ತೆ ಹೇಳಿದ ಪ್ರಕಾರ ಒಂದು 15-20 ನಿಮಿಷದೊಳಗೆ ಬಂಗಾರ ಅಂತದ ಹೋರಿ ನೀತ್ರಿ ಆಕಳ. ಆ ಗಡ್ಡದ ಸಾಧನ ಮಾತು ಕರೆಯೋದು ಬಿಡ್ರಿ 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 ಅಂದರು. ಮುಂದೆ 15 ನಿಮಿಷ ಹೋಗಿಲ್ಲ, ಹೆಣಗರಿ ಇದ್ಬಿಟ್ಟು. ಅವಾಗ ಧನ್ಯ ಧನ್ಯ ಅಂಥೇಳಿ ಸಿದ್ಧಾರ್ ಹುಡ್ರಿ ಚರಣಕ್ಕೆ, ಸಿದ್ಧಲಿಂಗ ಮುತ್ತಿಯವ್ರ ಚರಣಕ್ಕೆ ಸಾಷ್ಟಾಂಗ ಹಾಕಿ ಒಂದೇ ವೇದಿಕೆ ಮ್ಯಾಗ ಕುಂದ್ರಿಸಿ ಅವರಿಗೆ ಮೆರವಣಿಗೆ ತೆಗೆದು ಕಳಿಸ್ತಾರೆ. ಅದಕ್ಕೆ ಇಂತಿಂಥ ಅಘಟಿತವಾದಂಥ ಶಿವಶರಣರು ಅದೇ ಸಿದ್ಧಲಿಂಗ ಮುತ್ತಿಯವರ ಪರಮಶಿಷ್ಯ ಯಾರು 7 ಕೋಟಿ ಎಲ್ಲ ಲಿಂಗ ಇಲ್ಲಿ ನಿಮ್ಮಲ್ಲಿ ನೆನೆಸ್ಯಾರ. ಇವ್ರಿಗೆ ಏನು ಪರಿಣಾಮ ಆಯ್ತಪ್ಪ ಪ್ರಪಂಚ ತ್ಯಾಗ ಮಾಡ್ಬೇಕಾಗಿದ್ರ? ಸ್ಮಶಾನ ಭೂಮಿ ಒಳಗೆ. ಯಾಕಂದ್ರೆ 8 ತಿಂಗಳ ಗರ್ಭವತಿ ಇದ್ದಳು ತಾಯಿ. ಆ ಪರಿಸ್ಥಿತಿ ಒಳಗೆ ದೇವ್ರು ಕರ್ಕೊಂಡು ಹೋಗಿಬಿಟ್ಟ. ಮತ್ತು ಸ್ಮಶಾನಕ್ಕೆ ಹೋಯ್ದ್ರಿ ಎಟ್ಟು ತಾನೇ ಇಟ್ಕೊಂಡು ಕುಂದಿರ್ತಾರೆ. ಅವಾಗ ಎಲ್ಲಲಿಂಗ ಅಂದ, ಚಲೋ ಆಯ್ತಪ್ಪ ಹಸನ ಅಂದವ. ಅಲ್ಲಿ ಅಗ್ನಿ ಸಮಾಧಿ ಕೊಟ್ಟಾರ, ಎಲ್ಲರೂ ಗಾಬರಿಗೊಂಡು ಸುತ್ತಮುತ್ತ ನಿಂತಿದ್ದಾರೆ. ಅಗ್ನಿ ಪುಟು ಕೊಟ್ಟಾರ. ಅಗ್ನಿಯ ತಾಪದಿಂದ ಗಡಬಡಿಸಿ ಜನನೀಯ ಗರ್ಭದೊಳಗೆ ಇದ್ದಂಥ ಶಿಶುವ ಸಿಡಿದು ಹಾರಿ ಬೆಂದು ಬಿದ್ದು ಬಿಡ್ತು ಎಲ್ಲ ಲಿಂಗ ಮುತ್ತಿಯವ್ರ ಮುಂದೆ. ಅವಾಗ ಎಲ್ಲ ಲಿಂಗ ಶಿಶುವಿನ ಕೈಯಾಗಿ ಹಿಡಿದು, ಓಹೋ ಅಗ್ನಿದೇವತಾ, ಇದು ನಿನಗಾಗಿ ಬಂದಂಥ ಪ್ರಸಾದ ನನಗೆ ಮರಳಿ ಕೊಡುದು ನಿನ್ನ ಧರ್ಮ ಅಲ್ಲ, ತೆಗೆದುಕೋ ನಿನ್ನ ಪ್ರಸಾದ ನೀ ಅಂತ ಹೇಳಿ ಆ ಕೂಸಿಗೆ ಒಯ್ದು ಆ ಅಗ್ನಿ ಒಳಗೆ ಹಾಕಿ ತನ್ನ ಮೈ ಒಳಗಿದ್ದಂಥ ಬಿಳಿ ವಸ್ತ್ರ ಅಂಗಿಗಳನ್ನು ಹರಿದು ಅದೇ ಬೂದಿ ಒಳಗೆ ಹಾಕಿ ಸುಟ್ಟು ಅದೇ ಬೂದಿ ತನ್ನ ಮೇಗೆ ದಾನ ಮಾಡಿಕೊಂಡು ಎಲ್ಲ ಲಿಂಗ ಏನಂತ, ನಾನು ಬಂದೆ ಸಿದ್ಧಲಿಂಗ, ಬಂದೆ ನಿನ್ನ ಚರಣ ಸನ್ನಿಧಿಗೆ, ಮರಿ ಹೋಗಲು ಬಂದೆ ಅಂತೇಳಿ ವೈರಾಗಿ ತೊಟ್ಟವನೇ ಲಚ್ಚಾಣ ಪುಣ್ಯ ಭೂಮಿಗೆ ಹೋಗ್ತಾನೆ ಎಲ್ಲ ಲಿಂಗ. ಒಂದೇ ಲಾನಿಗಿಲ್ಲಂತ ಇರಲಾರ್ದಂಥ ಇತಿಹಾಸ ಇದು. ಏನೋ ಸಂಕ್ಷಿಪ್ತ ಸಿದ್ಧಲಿಂಗದ ಬಂದದಂದ್ರೆ ಶಾರ್ಟ್ ಕಟ್ ಹೇಳಕತ್ತೀನಿ. ಮುಂದೆ ಎಲ್ಲ ಲಿಂಗ ಶಿವಶರಣರಿಗೆ ಆಶೀರ್ವಾದ ಮಾಡಿದ್ರು. ಅಲ್ಲಿನೂ ಲೋಕದವ್ರು ಎಷ್ಟೋ ಮಂದಿ ಕಾಡಿದ್ರು ಎಲ್ಲ ಲಿಂಗಗೆ. ಅವಾಗ ಸ್ವಪ್ನಾವಸ್ಥೆ ಒಳಗೆ ಹೈದ್ರಿ ಖ್ವಾಜಾ ಹೇಳ್ತಾನೆ, ಎಲ್ಲ ಲಿಂಗ ಸೂರ್ಯ ಅರ್ನಾಲಿ ಕಚ್ಚೋದ್ರೊಳಗೆ ಇಲ್ಲಿಂದ ಭೀಮಾಕೃಷ್ಣ ನದಿ ದಾಟಿ ಹೋಗಪ್ಪ, ಅಲ್ಲಿ ಎಲ್ಲಿ ಸೂರ್ಯ ಉದಯ ಆಗ್ತದಲ್ಲ ಅಲ್ಲೇ ನೀನು ವಸ್ತಿ ಮಾಡಪ್ಪ, ನಿನ್ನ ವಸ್ತಿ ಕೈಲಾಸಾಗಿ ಬೆಳಗ್ತದೆ ಅಂತ ಹೇಳಿದ್ರು. ಮುಗುಳು ಕೋಡಂದ್ರೆ ಈ ಸದ್ಯ 2ನೇ ಕೈಲಾಸ ಇದ್ದಂಗೆ. ಅದಕ್ಕೆ ಮುಂದೇನಾಗ್ತದಪ್ಪ ಅಂದ್ರೆ, ಸಿದ್ಧಲಿಂಗ ಹೋದ್ರು ಜಿಗಜೇವಣಿಗೆ ಊರಲ್ಲಿ ಜಳಕ ಮಾಡುತ್ತ ಒಯ್ದು ಬಚ್ಚಲದಲ್ಲಿ. ಸಿದ್ಧಲಿಂಗ ಹೋದ್ರು ಜಿಗಜೇವಣಿಗೆ ಊರಲ್ಲಿ ಜಳಕ ಮಾಡುತ್ತ ಒಯ್ದು ಬಚ್ಚಲದಲ್ಲಿ. ಬತಲೆ ಮಾಡಿ ಸಿದ್ಧಲಿಂಗ ಎರೀರಿ ಅಂತ, ಬತಲೆ ಮಾಡಿ ಸಿದ್ಧಲಿಂಗ ಎರೀರಿ ಕೌರ್ಯ ಮುತ್ಯ ಹಿಂಗ ವರಿಗೆ ಹಚ್ಚಿದರು. ಬತಲೆ ಮಾಡಿ ಎಣ್ಣೆ ಹಚ್ಚಾರ ಕೈಲಿ, ಹೆಣ್ಣು ಮಕ್ಕಳು ಕೈಯಾಡಿಸಿ ಸರ್ವಾಂಗದಲ್ಲಿ. ಬತಲೆ ಮಾಡಿ ಎಣ್ಣೆ ಹಚ್ಚಾರ ಕೈಲಿ, ಹೆಣ್ಣು ಮಕ್ಕಳು ಕೈಯಾಡಿಸಿ ಸರ್ವಾಂಗದಲ್ಲಿ. ಹೌದಪ್ಪ ಮುತ್ಯ ಕಿಡಿಕ್ಯಾಗ ಹಣಿಕೆ ಹಾಕಿ ನೋಡುತ್ತಿದ್ದ
ಇದ್ದ ಕೌದ್ಯ ಮುತ್ಯ ಕಿಡಿಕಾಗಿ ಸಣ್ಣ ಕೂಸಾಗಿ ಸಿದ್ಧಲಿಂಗ ಆಡ್ತಿದ್ದರು ವರ್ಣನ ತೀರುವುದಿಲ್ಲ ಒಂದೇ ನಾಲಿಗೆಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ ವರ್ಣನ ತೀರುವುದಿಲ್ಲ ಒಂದೇ ನಾಲಿಗೆಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ ಮುದ್ರು ಕಂದೇವಾಡಿ ಉಸ್ತಾದ್ ಗೈ ವಿಷ ಮುದ್ರು ಕಂದೇವಾಡಿ ಉಸ್ತಾದ್ ಗೈ ವಿಷ ಭಕ್ತಿಲಿ ಗುರು ಚರಣಕ ಬಾಗಿದರು